ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ ಚುಲುಕ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಷಯ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದಿಷ್ಟು ಲಕ್ಷಣಗಳನ್ನು ಅಲ್ಲಿ ವಿವರಿಸ್ತಾ ಇದ್ದೀನಿ. ಇದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಅದರ ಲಕ್ಷಣಗಳಲ್ಲಿ ಫಸ್ಟ್ ಒನ್ ಬರತಕ್ಕಂಥದ್ದು ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರ ಅಸ್ತಿತ್ವ. ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಗ್ರಾಹಕರು ಅಧಿಕ ಸಂಖ್ಯೆಯಲ್ಲಿ ಇರ್ತಾರೆ ಮತ್ತು ಮಾರುವವರು ಕೂಡ ಅಧಿಕ ಸಂಖ್ಯೆಯ ಅಸ್ತಿತ್ವದಲ್ಲಿ ಕಂಡು ಬರ್ತದೆ. ಮತ್ತು ಇಲ್ಲಿ ಬೆಲೆಯು ವಸ್ತುವಿನ ಮಾರಾಟ ಮಾಡಿ ಅಧಿಕ ಲಾಭ ಸಂಪಾದಿಸಬೇಕೆಂಬ ತೀಕ್ಷ್ಣವಾದ ಪೈಪೋಟಿ ಕಂಡು ಬರ್ತದೆ. ಅಂದ್ರೆ ಈ ಮಾರುಕಟ್ಟೆ ಒಳಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಿರ್ತಾರೆ, ಅಧಿಕ ಲಾಭ ಗಳಿಸಬೇಕೆಂಬ ತೀಕ್ಷ್ಣವಾದ ಸ್ಪರ್ಧೆ ಉಂಟಾಗಿರ್ತದೆ. ಮತ್ತು ಇಲ್ಲಿ ಕೊಳ್ಳುವವರು ಕೂಡ ಅವ್ರದ್ದೇ ಆದಂಥ ಒಂದು ಧ್ಯೇಯ ಇರ್ತದೆ. ಅವ್ರೇನು ಕಡಿಮೆ ಬೆಲೆಯೊಳಗೆ ಅತಿ ಹೆಚ್ಚಿನ ವಸ್ತುಗಳನ್ನು ಕೊಂಡುಕೊಳ್ಳಬೇಕೆಂಬ ತೀವ್ರ ಸ್ಪರ್ಧೆ ಕೂಡ ಅನುಭವಿಗಳಲ್ಲಿರ್ತದೆ. ಅದೇ ರೀತಿ ಅನುಭವಿಗಳು ಅಥವಾ ಗ್ರಾಹಕರಲ್ಲಿ ಕೂಡ ಕಂಡು ಬರ್ತದೆ. ಇದರ ಒಂದನೇ ಲಕ್ಷಣ. ಇಲ್ಲಿ ಯಾವುದೇ ಒಬ್ಬ ಮಾರಾಟಗಾರ ಅಥವಾ ಗ್ರಾಹಕ ಬೆಲೆಯ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲು ಏನಾಗ್ತದೆ, ಸಮರ್ಥನಾಗಿರುವುದಿಲ್ಲ. ಯಾಕಂದ್ರೆ ಇಲ್ಲಿ ಮಾರಾಟಕ್ಕಿರುವ ಒಟ್ಟು ವಸ್ತುಗಳು ಪ್ರತಿಯೊಬ್ಬ ಮಾರಾಟಗಾರನ ಅತ್ಯಲ್ಪ ಪ್ರಮಾಣದ ವಸ್ತುಗಳು ಮಾರುತ್ತಿರ್ತಾರೆ. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಏನಾಗ್ತೈತಿ, ಈ ಮಾರುಕಟ್ಟೆಯೊಳಗೆ ಅಧಿಕ ಸಂಖ್ಯೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರ ಅಸ್ತಿತ್ವ ಬಂದ್ರೆ ಇಲ್ಲಿ ಹೆಚ್ಚು ತೀಕ್ಷ್ಣವಾದ ಪೈಪೋಟಿ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ಒಂದನೇ ಲಕ್ಷಣ. ಇನ್ನು ಅದೇ ರೀತಿ ಎರಡನೇದು ಬರ್ತಕ್ಕಂಥದ್ದು ಏನ್ರಿ, ವಸ್ತುಗಳ ಏಕರೂಪತೆ. ಅಂದ್ರೆ ಈ ಮಾರುಕಟ್ಟೆ ಒಳಗೆ ಯಾವುದೇ ಒಂದು ವಸ್ತು ಇಡೀ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯಾಗಿರ್ತದೆ. ಅಂದ್ರೆ ಈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ವಸ್ತುಗಳು ಒಂದೇ ರೀತಿಯಾಗಿರ್ತವೆ. ಅದರಲ್ಲಿ ಗ್ರಾಹಕನ ದೃಷ್ಟಿಯಲ್ಲಿ ಯಾವುದೇ ವಸ್ತು ಪರಿಪೂರ್ಣವಾಗಿ ಬದಲಿ ವಸ್ತುವಾಗಿರಂಗಿಲ್ಲ. ಇಲ್ಲಿ ಯಾವುದೇ ರೀತಿಯ ಬದಲಿ ವಸ್ತುಗಳು ನಮ್ಗೆ ಲಭ್ಯವಾಗಂಗಿಲ್ಲ. ಈಗ ಉದಾಹರಣೆ ತೆಗೆದುಕೊಂಡ್ರೆ ನಾವೊಂದು ಮಾರಾಟದ ವಸ್ತುವಾಗಿ ಕಾಫಿ ಪುಡಿಯನ್ನು ತೆಗೆದುಕೊಂಡ್ರೆ ಇಲ್ಲಿ ಎಲ್ಲ ಮಾರಾಟಗಾರರ ಬಳಿ ಕೂಡ ಒಂದೇ ರೀತಿಯ, ಒಂದೇ ಆಕಾರದ ಮತ್ತು ಒಂದೇ ರೀತಿಯ ಗುಣಮಟ್ಟದ ಕಾಫಿ ಪುಡಿ ಕಂಡು ಬರ್ತದೆ. ಅಂದ್ರೆ ಉದಾಹರಣೆ ನಾವಿಲ್ಲಿ ಕಾಫಿ ಅಂತ ತೆಗೆದುಕೊಂಡ್ರೆ ಕಾಫಿ ಪೌಡರ್ ಮಾರಾಟ ಮಾಡ್ತಾ ಇದ್ರು ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಎಲ್ಲರಲ್ಲಿಯೂ ಕೂಡ ಏನಾಗ್ತದೆ, ಒಂದೇ ರೀತಿಯಾದ ಕಾಫಿ ಪುಡಿ ಕಂಡು ಬರ್ತದೆ. ಮತ್ತು ಅಲ್ಲಿ ಆಕಾರದಲ್ಲಿ ಆಗಿರ್ಬೋದು, ಡಿಸೈನ್ದಲ್ಲಿ ಆಗಿರ್ಬೋದು, ಅದೇ ರೀತಿ ಅದರ ಗುಣಮಟ್ಟದಲ್ಲಿ ಕೂಡ ಒಂದೇ ರೀತಿಯಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು ಅದರ ಎರಡನೇ ಲಕ್ಷಣ. ಇನ್ನು ಅದೇ ರೀತಿ ಮೂರನೇ ತೆಗೆದುಕೊಂಡ್ರೆ ಯಾವ ರೀತಿ ಬರ್ತದೆ ಅಂದ್ರೆ ಇಲ್ಲಿ ಒಂದೇ ಬೆಲೆ ಕಂಡು ಬರ್ತದೆ. ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ವಸ್ತುಗಳ ಏಕರೂಪತೆ ಪರಿಭಾವನೆ ಆಗಿರುವುದರಿಂದ ಪರಿಣಾಮವಾಗಿರುವುದರಿಂದ ಒಂದೇ ಬೆಲೆ ಇರ್ತದೆ. ಅಂದ್ರೆ ಇಡೀ ಮಾರುಕಟ್ಟೆಯಲ್ಲಿರುವ ಎಲ್ಲ ಮಾರಾಟಗಾರರು ಕೂಡ ಯಾವುದೇ ನಿರ್ದಿಷ್ಟ ವಸ್ತುವನ್ನು ಒಂದೇ ಬೆಲೆಯಲ್ಲಿ ಮಾರಾಟ ಮಾಡ್ತಿರ್ತಾರೆ. ಏಕಂದ್ರೆ ಒಬ್ಬ ಮಾರಾಟಗಾರನ ಬೆಲೆಯನ್ನು ಏರಿಸಿದ್ರೆ ಗ್ರಾಹಕರನ್ನ ಏನು ಮಾಡ್ತಾನೆ, ಅಲ್ಲಿ ಅವನಿಂದ ದೂರವಾಗ್ತಾರೆ. ಅಂದ್ರೆ ಗ್ರಾಹಕರನ್ನ ಕಳೆದುಕೊಳ್ತಾನೆ. ಅಥವಾ ಕಡಿಮೆ ಬೆಲೆಯೊಳಗೆ ಮಾರಾಟ ಮಾಡಿದೆ ಅಂದ್ರೆ ಅಲ್ಲಿ ಕೂಡ ಏನಾಗ್ತೈತಿ, ಅವನಿಗೆ ನಷ್ಟವಾಗ್ತದೆ. ಯಾಕಂದ್ರೆ ಇಳಿಸಿದ್ರೆ ಉದ್ಯಮದಲ್ಲಿ ಅವನ ಪ್ರಮಾಣ ಏನಾಗ್ತೈತಿ, ವಸ್ತುಗಳ ಪ್ರಮಾಣ ನಷ್ಟವಾಗ್ತದೆ. ಮತ್ತು ಇಲ್ಲಿ ಸ್ಪರ್ಧೆಯನ್ನು ತಾಳಲಾರದೆ ವಸ್ತುಗಳನ್ನು ಏನು ಮಾಡ್ತಾನವ, ಇಲ್ಲಿ ಇಳಿಸಿದ್ರೆ ಉದ್ಯಮದಲ್ಲಿ ನಷ್ಟವಾಗ್ತದೆ. ಮತ್ತು ವಸ್ತುಗಳ ಪರಿಪೂರ್ಣವಾಗಿ ಬದಲಿ ವಸ್ತುಗಳಾಗಿರುವುದರಿಂದ ಅವುಗಳ ಛೇದಕ ಸ್ಥಿತಿಸ್ಥಾಪಕತ್ವ ಅಂಶ ಕೂಡ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು ಮೂರನೇ ಪ್ರಮುಖ ಒಂದು ಲಕ್ಷಣ. ಇನ್ನು ಅದೇ ರೀತಿ ನಾಲ್ಕನೇ ಲಕ್ಷಣವನ್ನು ತೆಗೆದುಕೊಂಡ್ರೆ ಉತ್ಪಾದನೆ ಮತ್ತು ಅನುಭೋಗದ ಮೇಲೆ ನಿಯಂತ್ರಣ ಇರುವುದಿಲ್ಲ. ಇಲ್ಲಿ ಉತ್ಪಾದನೆ ಆಗಲಿ ಅಥವಾ ಅನುಭೋಗದ ಮೇಲೆ ಯಾವುದೇ ರೀತಿಯ ನಿಯಂತ್ರಣ ಕಂಡು ಬರಂಗಿಲ್ಲ ಇದರ ಲಕ್ಷಣದಲ್ಲಿ. ಯಾಕಂದ್ರೆ ಉತ್ಪಾದನೆ, ಪೂರೈಕೆಯಾಗಲಿ, ಬೇಡಿಕೆಯಾಗಲಿ ಮತ್ತು ಬೆಲೆಯ ಮೇಲೆ ಸರ್ಕಾರ ಅಥವಾ ಯಾವುದೇ ಸಂಸ್ಥೆ ನಿಯಂತ್ರಣ ಕೂಡ ವಿಧಿಸಂಗಿಲ್ಲ. ಇಲ್ಲಿ ಯಾರೂ ಕೂಡ ಇಲ್ಲಿ ನಿಯಂತ್ರಣವನ್ನು ವಿಧಿಸೋಕ್ಕಾಗಿಲ್ಲ. ಸರ್ಕಾರವಾಗಲಿ ಅಥವಾ ಬೇಡಿಕೆ ಆಗಲಿ, ಪೂರೈಕೆ ಆಗಲಿ, ಇಲ್ಲಿ ಯಾವುದೇ ರೀತಿಯ ನಿಯಂತ್ರಣ ಕಂಡು ಬರಂಗಿಲ್ಲ. ಮತ್ತು ಉತ್ಪಾದನೆ ಮತ್ತು ಅನುಭವಕ್ಕೆ ಸಂಬಂಧಿಸಿದಂಥ ವಿಷಯಗಳು ಪೂರ್ಣವಾಗಿ ಇಲ್ಲಿ ಸ್ವತಂತ್ರದಿಂದ ಇರ್ತಾವೆ. ಇಲ್ಲಿ ಮಾರುವವರು ಯಾವುದೇ ಕೊಳ್ಳುವವರಿಗೆ ಮತ್ತು ತಮ್ಮ ಸರಕುಗಳು ಮಾರಾಟ ಮಾಡಲು ಮತ್ತು ಕೊಳ್ಳುವವರು ಯಾವುದೇ ಮಾರಾಟಗಾರನಿಂದ ಸರಕುಗಳನ್ನು ಖರೀದಿಸಾಕಲಿ ಯಾವುದೇ ರೀತಿಯ ನಿರ್ಬಂಧಗಳಿರಂಗಿಲ್ಲ. ಅದರಲ್ಲಿ ಈ ಮಾರಾಟಗಾರರಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಯಾರು ಬೇಕಾದವರು ಗ್ರಾಹಕರು ಯಾವ ಬೇಕಾದಂಥ ಮಾರಾಟಗಾರರಿಂದ ಸರಕುಗಳನ್ನು ಖರೀದಿ ಮಾಡ್ಬೋದು. ಮತ್ತು ಬೇಕಾದಂಥ ಗ್ರಾಹಕರಿಗೆ ಮಾರಾಟ ಮಾಡೋಕ್ಕಿಲ್ಲಿ ಅನುಕೂಲತೆ ಇರ್ತದೆ. ಇಲ್ಲಿ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಕಂಡು ಬರೋಂಗಿಲ್ಲ. ಅಂದರೆ ಇವ್ರು ಇಲ್ಲೇ ತೆಗೆದುಕೊಳ್ಬೇಕು ಅಥವಾ ಇವ್ರು ಇಲ್ಲೇ ಮಾರಾಟ ಮಾಡಬೇಕನ್ನುವ ಅಥವಾ ಇದೇ ಗ್ರಾಹಕನಿಗೆ ಇವರು ವಸ್ತುಗಳನ್ನು ಮಾರಾಟ ಮಾಡಬೇಕನ್ನುವ ಯಾವುದೇ ರೀತಿಯ ನಿರ್ಬಂಧಗಳು ಕಂಡು ಬರೋಂಗಿಲ್ಲ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ನಂತರ ಬರ್ತಕ್ಕಂಥದ್ದು ಐದನೇದು ಉದ್ದಿಮೆ ಸಂಸ್ಥೆಗಳ ಪ್ರವೇಶ ಮತ್ತು ನಿರ್ಗಮನ. ಅಂದ್ರೆ ಈ ಒಂದು ಮಾರುಕಟ್ಟೆ ಒಳಗೆ ಉದ್ಯಮ ಸಂಸ್ಥೆಗಳಿಗಾಗಲಿ ಕೈಗಾರಿಕೆಯನ್ನು ಪ್ರವೇಶಿಸಲು ಮತ್ತು ಕೈಗಾರಿಕೆಯನ್ನು ನಿರ್ಮಿಸಲು ಪರಿಪೂರ್ಣ ಸ್ವಾತಂತ್ರ್ಯವಿರ್ತದೆ. ಅಂದರೆ ಯಾವುದೇ ಸಮಯದಲ್ಲಿ ಒಂದು ಉದ್ಯಮ ಸಂಸ್ಥೆ ಕೈಗಾರಿಕೆಯೊಳಗೆ ಬಂದು ತಮ್ಮ ಸೇರಿಕೊಳ್ಬೋದು ಮತ್ತು ಕೈಗಾರಿಕೆಯಿಂದ ಹೊರಟು ಹೋಗಾಕ ನಷ್ಟ ಸಂಭವಿಸಿದಾಗ ಉದ್ಯಮ ಸಂಸ್ಥೆಗಳು ಕೈಗಾರಿಕೆಯನ್ನಷ್ಟು ಬಿಟ್ಟು ಹೋಗುವುದು ಕೂಡ ಅನುಕೂಲತೆ ಇರುತ್ತದೆ. ಅದರಲ್ಲಿ ಯಾವುದೇ ರೀತಿಯಂಥ ನಿರ್ಬಂಧಗಳಿರಂಗಿಲ್ಲ ಪ್ರವೇಶಕ್ಕಾಗಲಿ ನಿರ್ಗಮನಕ್ಕಾಗಲಿ. ಇದು ಐದನೆಯ ಒಂದು ಪ್ರಮುಖ ಲಕ್ಷಣ.
ಅದೇ ರೀತಿ 6ನೇದು ಬರ್ತಕ್ಕಂಥದ್ದು ಮಾರುಕಟ್ಟೆ ಸ್ಥಿತಿಗತಿಗಳ ಬಗೆಗೆ ಪರಿಪೂರ್ಣ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮಾರುವವರು ಮತ್ತು ಕೊಳ್ಳುವವರ ನಡುವೆ ಕೂಡ ನಿಕಟ ಸಂಪರ್ಕ ಇರ್ತದೆ. ಮತ್ತು ಇಲ್ಲಿ ಸರಕುಗಳನ್ನು ಮಾರಲ್ಪಡುವವರು ಮತ್ತು ಕೊಳ್ಳಲ್ಪಡುವವರು ಬೆಲೆಗಳ ಬಗೆಗೆ ಕೊಳ್ಳುವವರಿಗೆ ಮತ್ತು ಮಾರುವವರಿಗೆ ಪರಿಪೂರ್ಣ ಜ್ಞಾನ ಹೊಂದಿರ್ತಾರೆ. ಅಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಗ್ರಾಹಕರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸರಕು ಸೇವೆಗಳ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಮತ್ತಿಲ್ಲಿ ಮಾರುವವರು ಕೊಳ್ಳುವವರ ವ್ಯವಹಾರಗಳ ನಡುವೆ ಸ್ಥಳಗಳ ಬಗೆಗೂ ಅವರಿಗೆ ಪರಿಪೂರ್ಣ ಮಾಹಿತಿ ಇರ್ತದೆ ಅಂತ ಇಲ್ಲಿ ಹೇಳ್ಬೋದು. ಇದು ಕೂಡ 6ನೇ ಲಕ್ಷಣ. ನಂತರ ಬರ್ತಕ್ಕಂಥದ್ದು 7ನೇದು ಉತ್ಪಾದನಾಂಗಗಳ ಪರಿಪೂರ್ಣ ಚಲನೆ. ಅಂದರೆ ಯಾವ ರೀತಿ? ಇಲ್ಲಿ ಯಾವುದೇ ಉತ್ಪಾದನಾಂಗ ಒಂದು ಕೈಗಾರಿಕೆಯಿಂದ ಇನ್ನೊಂದು ಕೈಗಾರಿಕೆಗೆ ಇಲ್ಲಿ ಮುಕ್ತವಾಗಿ ಚಲಿಸುವ ಪರಿಪೂರ್ಣ ಪೈಪೋಟಿ ಅವಕಾಶವಿರ್ತದೆ. ಅದರಲ್ಲಿ ಉತ್ಪಾದನೆಗಳಂತ ತೆಗೆದುಕೊಂಡ್ರೆ ಈಗ ಒಬ್ಬ ಕಾರ್ಮಿಕನನ್ನು ತೆಗೆದುಕೊಂಡ್ರೆ ಈ ಕಾರ್ಮಿಕ ಏನು ಮಾಡ್ಬೋದು, ಒಂದು ಉದ್ಯಮಿಯಿಂದ ಇನ್ನೊಂದು ಉದ್ಯಮಿಗೆ ವರ್ಗಾವಣೆಗೊಳ್ಳಬಹುದು. ಅದು ಯಾವಾಗ ಆಗ್ತದೆ ಅಂದ್ರೆ ಅವನ ಒಂದು ಬರತಕ್ಕಂಥ ಕೂಲಿ ಅಥವಾ ಬರತಕ್ಕಂಥ ವೇತನದಲ್ಲಿ ವೇರಿಯೇಷನ್ ಆದಾಗ ಏನು ಮಾಡ್ತಾನವ, ಒಂದು ಕೈಗಾರಿಕೆಯಿಂದ ಇನ್ನೊಂದು ಕೈಗಾರಿಕೆಗೆ ಹೋಗಾಕ ಅಥವಾ ಕೂಲಿ ಅಧಿಕವಾಗಿ ಸಿಗ್ತಕ್ಕಂಥ ಕೈಗಾರಿಕೆಗೆ ಹೋಗಾಕಲೇ ಅವಕಾಶಗಳು ಕಂಡು ಬರ್ತಾವೆ. ಹಾಗಾಗಿ ಅಲ್ಲಿ ಚಲಿಸ್ತಾನ ಅಂತ ಹೇಳ್ಬೋದು. ಇದು 7ನೇ ಲಕ್ಷಣ. ಈ ರೀತಿಯಾಗಿ ಏನಾಗ್ತೈತಿ, ಪ್ರಮುಖವಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ 7 ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಈ ರೀತಿ ನಾವೊಂದು ಸಣ್ಣ ಮಾಹಿತಿನ ನಿಮಗೆ ಇಲ್ಲಿ ಹಂಚ್ಕೊಂಡೀನಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳ ಬಗ್ಗೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.